ವೋಟರ್ ಐ ಡಿ ಕಾರ್ಡಲ್ಲಿ ನಿಮ್ಮ ಹೆಸರು ಚೇಂಜ್ ಮಾಡಬೇಕಂದ್ರೆ ಮೊದಲು ಪ್ಲೇಸ್ಟೋರಿಂದ ವೋಟರ್ ಹೆಲ್ಪ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಿದ ನಂತರ ಈ ರೀತಿಯಾಗಿ ನಿಮಗೆ ಒಂದು ಇಂಟರ್ಫೇಸ್ ನೋಡಕ್ಕೆ ಸಿಗುತ್ತೆ. ವೋಟರ್ ರಿಜಿಸ್ಟರ್ ಅನ್ನೋ ಆಪ್ಷನ್ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ಫಾರ್ಮ್ ನಂಬರ್ 8 ನೋಡಿ, ಕರೆಕ್ಷನು, ಮೈಗ್ರೇಷನ್ನು, ಎಪಿಕ್ ರಿಪ್ಲೇಸ್ಮೆಂಟು, PWD ಮಾರ್ಕಿಂಗ್ ಎಲ್ಲದಕ್ಕೂ ಬೇಕಾಗಿರೋದು ಫಾರ್ಮ್ ನಂಬರು 8. ಇದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಬೇಕು. ಓಪನ್ ಮಾಡಿದಾಗ ನೀವು ಹೊಸದಾಗಿ ವೋಟರ್ ಹೆಲ್ಪ್ಲೈನ್ ಆ್ಯಪನ್ನು ಯೂಸ್ ಮಾಡ್ತಾ ಇದ್ರೆ ಇಲ್ಲಿ ನ್ಯೂ ಯೂಸರ್ ಅಂತ ಕಾಣಿಸ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಸೆಂಡ್ ಎ OTP ಇದೆಯಲ್ಲ, ಆ OTP ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ನೀವು ಎಂಟರ್ ಮಾಡಿರುವಂಥ ಮೊಬೈಲ್ ನಂಬರ್ ಇಲ್ಲಿ ಮೇಲೆ ಶೋ ಆಗ್ತಾ ಇರುತ್ತೆ. ನಿಮ್ಮ ಹೆಸರು, ಲಾಸ್ಟ್ ನೇಮು, ಪಾಸ್ವರ್ಡು ಯಾವುದಾದ್ರೂ ನೀವು ಪಾಸ್ವರ್ಡನ್ನು ಸೆಟ್ ಮಾಡಬೇಕು. ಸೆಟ್ ಮಾಡಿದ ನಂತರ ಏನು OTP ರಿಸೀವ್ ಮಾಡಿರ್ತೀರಲ್ಲ, ಆ OTPನ ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನೀವು ರಿಜಿಸ್ಟರ್ ಆದಂಗೆ. ರಿಜಿಸ್ಟರ್ ಆದಮೇಲೆ ಲಾಗಿನ್ ಪೇಜ್ಗೆ ಬರಬೇಕು. ಬಂದ ನಂತರ ನಿಮ್ಮ ಮೊಬೈಲ್ ನಂಬರು, ನೀವು ಸೆಟ್ ಮಾಡಿರುವಂಥ ಪಾಸ್ವರ್ಡನ್ನು ಎಂಟರ್ ಮಾಡಿ ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಿದ್ರೆ ಲಾಗಿನ್ ಆಗುತ್ತೆ. ಲಾಗಿನ್ ಆಗಬೇಕಾದ್ರೆ ಮೊಬೈಲ್ ನಂಬರು, ಪಾಸ್ವರ್ಡು ಮತ್ತು OTP ಎಂಟರ್ ಮಾಡಿ ಲಾಗಿನ್ ನಾವು ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ವೋಟರ್ ಹೆಲ್ಪ್ಲೈನ್ ಆ್ಯಪ್ನ ಇಲ್ಲಿ ವೋಟರ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ಹೇಳಿದ್ನಲ್ಲ 8 ನಂಬರು, ಫಾರ್ಮ್ ನಂಬರ್ 8 ಇದನ್ನು ಕ್ಲಿಕ್ ಮಾಡಿ ಓಪನ್ ಮಾಡಬೇಕು. ಓಪನ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ಲೆಟ್ಸ್ ಸ್ಟಾರ್ಟ್ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಇಲ್ಲಿ 2 ಆಪ್ಷನ್ ನಿಮಗೆ ತೋರಿಸುತ್ತೆ. ಅದ್ಯಾವುದಪ್ಪ ಅಂತಂದರೆ ಡು ಯು ಹ್ಯಾವ್ ವೋಟರ್ ID ನಂಬರ್ ಅಂತ ಇದೆಯಲ್ಲ, ಇಲ್ಲಿ ಎಸ್, ನೀವು ವೋಟರ್ ID ನಂಬರ್ ಆಲ್ರೆಡಿ ಇದೆ ನಿಮ್ಮ ಹತ್ರ, ನೀವು ಹೆಸರು ಚೇಂಜ್ ಮಾಡಬೇಕು, ಫೋಟೋ, ಅಡ್ರೆಸ್ ಇನ್ನಿತರ ಯಾವುದೇ ಒಂದು ತಿದ್ದುಪಡಿ ಮಾಡಬೇಕಂದ್ರೆ ನಿಮ್ಮ ಹತ್ರ ಆಲ್ರೆಡಿ ವೋಟರ್ ID ಕಾರ್ಡ್ ಇರಬೇಕು. ಎಸ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಕೊಟ್ಟರೆ ನಿಮ್ಮ ವೋಟರ್ ID ನಂಬರನ್ನು ಇಲ್ಲಿ ಹಾಕಬೇಕು. ವೋಟರ್ ID ನಂಬರ್ ಹಾಕಿ ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಪ್ಯಾಚ್ ಡೀಟೇಲ್ ಅಂತ ಇದೆಯಲ್ಲ, ಈ ಪ್ಯಾಚ್ ಡೀಟೇಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವೋಟರ್ ID ಕಾರ್ಡಲ್ಲಿ ಇರುವಂತಹ ಎಲ್ಲ ಡೀಟೇಲ್ಸ್ ಇಲ್ಲಿ ಕಾಣಿಸುತ್ತೆ. ಆವಾಗ ಮತ್ತೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಎಲ್ಲ ನಮ್ಮ ಒಂದು ಪರ್ಸನಲ್ ಇನ್ಫಾರ್ಮೇಷನ್ನ ಎಂಟರ್ ಮಾಡೋಕ್ಕೆ ಹೇಳುತ್ತೆ. ಎಲ್ಲ ಇನ್ಫಾರ್ಮೇಷನ್ನ ಕರೆಕ್ಟಾಗಿ ನೀವು ಆಲ್ರೆಡಿ ಇರೋ ವೋಟರ್ ID ಕಾರ್ಡ್ ಹೆಸರು ಇದು ಇಂಗ್ಲೀಷಲ್ಲಿ ಇರುತ್ತೆ, ಇದನ್ನು ತಿದ್ದುಪಡಿ ಮಾಡೋಕ್ಕಾಗಲ್ಲ. ಇಲ್ಲಿ ಕನ್ನಡದಲ್ಲಿ ಚೇಂಜ್ ಮಾಡ್ಬೋದು. ಚೇಂಜ್ ಮಾಡಬೇಕಾಗಿರೋದು ಇಲ್ಲೆಲ್ಲ ಮುಂದೆ ಸ್ಟೆಪ್ ಬರುತ್ತೆ. ಇವಾಗ ಜಸ್ಟ್ ನಿಮ್ಮ ಇನ್ಫಾರ್ಮೇಷನ್ ಕರೆಕ್ಟಾಗಿ ಇದೆಯಲ್ಲ ಅಂತ ನೋಡ್ಕೊಳ್ಳೋಕೆ ಒಂದು ಸ್ಟೆಪ್ ಇರುತ್ತೆ. ಇದನ್ನು ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ಇಲ್ಲಿ ಆಧಾರ್ ನಂಬರನ್ನು ಎಂಟರ್ ಮಾಡಬೇಕು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಆಧಾರ್ ನಂಬರನ್ನು ಎಂಟರ್ ಮಾಡಬೇಕು. ಎಂಟರ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ಗೆ, ವೋಟರ್ ID ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆದಂಗೆ. ಇಲ್ಲಿ ಮೊಬೈಲ್ ನಂಬರನ್ನು ಸಬ್ಮಿಟ್ ಮಾಡಬೇಕು. ಯಾಕಂದರೆ ಮೊಬೈಲ್ ನಂಬರಿಂದ OTP ಇಂದಾನೆ ಬೇಗ ಕೆಲಸಗಳು ಆಗ್ತವೆ. ಇಮೇಲ್ ID ಇದ್ರೆ ಹಾಕ್ಬೋದು, ಇಲ್ಲಾಂದರೆ ಬಿಡ್ಬೋದು. ಇದಾದ ನಂತರ ಕೆಳಗಡೆ ನೆಕ್ಸ್ಟ್ ಬಟನ್ ಇದೆಯಲ್ಲ, ಈ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ 4 ಆಪ್ಷನ್ ನಿಮಗೆ ತೋರಿಸುತ್ತೆ. ಯಾವ್ದಂದ್ರೆ ಶಿಫ್ಟಿಂಗ್ ಆಫ್ ರೆಸಿಡೆನ್ಸ್, ನೀವು ವಾಸಸ್ಥಳ ಏನಾದರೂ ಬದಲಾವಣೆ ಮಾಡಿದ್ದೀರಾ, ಅದನ್ನು ಚೇಂಜ್ ಮಾಡಕ್ಕೆ ಬಯಸ್ತೀರಾ ಅಂತ ಕೇಳುತ್ತೆ ಫಸ್ಟ್ ಆಪ್ಷನ್. ಎರಡನೇದು ಕರೆಕ್ಷನ್ ಆಫ್ ಎಂಟ್ರೀಸ್ ಇನ್ ಎಕ್ಸಿಸ್ಟ್ ಎಲೆಕ್ಟ್ರಲ್ ರೋಲ್, ಇರುವ ಮತಗಟ್ಟೆಯ ಒಂದು ಲಿಸ್ಟಲ್ಲಿ ನನ್ನ ಹೆಸರಿನ ತಿದ್ದುಪಡಿಯನ್ನು ಮಾಡಕ್ಕೆ ಬಯಸ್ತೀವಿ. ಏನೇ ತಿದ್ದುಪಡಿನ ಮಾಡಕ್ಕೆ ಬಯಸ್ತಿದ್ರೆ ಇದು ಎರಡನೇ ಆಪ್ಷನ್ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ ನಾವು ತಿದ್ದುಪಡಿ ಮಾಡಬೇಕಾಗಿರೋ ಇಷ್ಟೊಂದು ಆಪ್ಷನ್ಗಳು ನಮಗೆ ತೋರಿಸುತ್ತೆ. ನಾವು ಹೆಸರು ಮತ್ತು ಫೋಟೋನ ಚೇಂಜ್ ಮಾಡಕ್ಕೆ ಬಯಸಿದ್ದೀವಿ. ಇವೆರಡನ್ನ ಇಲ್ಲಿ ಟಿಕ್ ಮಾಡ್ಕೋಬೇಕು. ನಾವು ಟಿಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಸಪೋರ್ಟ್ ಮಾಡುವಂಥ ಡಾಕ್ಯುಮೆಂಟು ಆಲ್ರೆಡಿ ನೀವು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡಲ್ಲಿ ಇರುವಂಥ ಹೆಸರು ಒಂದೇ ಆಗಿದ್ರೆ, ವೋಟರ್ ID ಕಾರ್ಡಲ್ಲಿ ಚೇಂಜ್ ಆಗಿದ್ರೆ ನಿಮ್ಮ ಪ್ಯಾನ್ ಕಾರ್ಡನ್ನು ಇಲ್ಲಿ
ಸಪೋರ್ಟ್ ಆಗಿ ಕೊಡಬೇಕು. ಯಾಕಂದ್ರೆ ಅದು ಅಫಿಷಿಯಲ್ ಡಾಕ್ಯುಮೆಂಟ್ ಆಗಿರುತ್ತೆ. ಸಿಟಿಜನ್ಶಿಪ್ ಈ ದೇಶದ ಒಂದು ತೆರಿಗೆದಾರರು ಅಂತ ಕನ್ಸಿಡರ್ ಮಾಡಕ್ಕಾಗತ್ತೆ ಅದು. ಅದರಿಂದ ಪ್ಯಾನ್ ಕಾರ್ಡ್ ಅಲ್ಲಿರುವಂತಹ ಹೆಸರನ್ನ ಹಾಕಕ್ಕೆ ನಾನು ಇಲ್ಲಿ ರೆಕಮೆಂಡೇಶನ್ ಮಾಡ್ತೀನಿ. ನಿಮ್ಮ ಪ್ಯಾನ್ ಕಾರ್ಡ್ ಅಲ್ಲಿರುವಂತಹ ಹೆಸರನ್ನ ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡ್ಕೊಂಡಿದ ನಂತರ ಸ್ಕ್ರೋಲ್ ಮಾಡ್ಕೊಂಡು ನೀವೇನು ಯಾವ ಡಾಕ್ಯುಮೆಂಟ್ ಅಲ್ಲಿರೋ ಹೆಸರನ್ನ ಇಲ್ಲಿ ನಿಮ್ಮ ವೋಟರ್ ಐಡಿ ಕಾರ್ಡ್ ಅಲ್ಲಿ ಬಯಸ್ತಿರೋ ಆ ಒಂದು ಪ್ರೂಫ್ ಆಫ್ ಡಾಕ್ಯುಮೆಂಟ್ ಅನ್ನ 2 MB ಒಳಗಡೆ ಇರುವಂತಹ ಒಂದು ಡಾಕ್ಯುಮೆಂಟ್ JPEG ಈ ಫಾರ್ಮೆಟ್ ಅಲ್ಲಿ ಅಪ್ಲೋಡ್ ಮಾಡಬೇಕು. ಮಾಡಿದ ನಂತರ ನಾವು ಫೋಟೋನು ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಫೋಟೋ ಚೇಂಜ್ ಮಾಡೋಕ್ಕೂ ಇಲ್ಲಿ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಇಲ್ಲಿ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಬೇಕು. ಆ ಫೋಟೋ 200 KB ಒಳಗಡೆ ಇರಬೇಕು. 200 KB ಇಲ್ಲಿ ಆ ಫಾರ್ಮೆಟ್ ಇದೆ ನೋಡಿ, JPEG ಈ ಫಾರ್ಮೆಟ್ ಅಲ್ಲಿ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡದ ನೋಡಿ, ಟರ್ಮ್ಸ್ ಅಂಡ್ ಕಂಡೀಷನ್ ರೀತಿ ನಾನು ಭಾರತದ ಪ್ರಜೆ ಆಗಿರುತ್ತೇನೆ. ನಾನು ನೀಡಿರುವಂತಹ ಮಾಹಿತಿ ಎಲ್ಲ ಸತ್ಯವಾಗಿರುತ್ತದೆ. ಸುಳ್ಳು ಎಂದು ನಿಮಗೆ ಭಾವಿಸಿದ್ದಲ್ಲಿ ಅಥವಾ ಸಾಬೀತಾದಲ್ಲಿ ಈ ಸೆಕ್ಷನ್ ಅಡಿ ನನಗೆ ಪನಿಷ್ಮೆಂಟ್ ಮಾಡಬಹುದು ಅಂತ ನಾನಲ್ಲಿ ಅದಕ್ಕೆ ಸೈನ್ ಮಾಡ್ತಾ ಇದ್ದೀನಿ. ನಿಮ್ಮ ಹೆಸರು ಇಲ್ಲಿ ದಿನಾಂಕ ಇರುತ್ತೆ, ಪ್ಲೇಸ್ ಯಾವ ಪ್ಲೇಸ್ ಇಂದ ನೀವು ಸೈನ್ ಮಾಡ್ತಾ ಇದ್ದೀರಾ ಅದನ್ನ ಎಂಟರ್ ಮಾಡಿಬಿಟ್ಟು ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಮುಂದುವರೆದ್ರೆ ಮತ್ತೊಂದ್ಸಾರಿ ನಿಮ್ಗೆ ಪ್ರಿವ್ಯೂ ನೋಡಕ್ ಸಿಗುತ್ತೆ. ಏನಪ್ಪಾ ಪ್ರಿವ್ಯೂ ಅಂದ್ರೆ ಅಪ್ಲಿಕೆಂಟ್ ನೇಮು ಮತ್ತೆ ಪ್ರಾದೇಶಿಕ ಭಾಷೆಯಲ್ಲಿ ನೀವು ಹಾಕಿರುವಂತಹ ಫೋಟೋ ಮತ್ತೆ ಐಡೆಂಟಿಟಿ ಪ್ರೂಫ್ ನಾನು ಪ್ಯಾನ್ ಕಾರ್ಡ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಪ್ಲೇಸ್ ಡೇಟು ಇವೆಲ್ಲಾನು ಶೋ ಆಗ್ತಾ ಇರುತ್ತೆ. ಅವಾಗ ನೀವು ಇಲ್ಲಿ ಕನ್ಫರ್ಮ್ ಇದೆಯಲ್ಲ, ಈ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಹೆಸರು ಬದಲಾವಣೆ ಮತ್ತು ಫೋಟೋ ಬದಲಾವಣೆಯ ಒಂದು ರಿಕ್ವೆಸ್ಟ್ ಏನಿತ್ತೋ ಅದು ಸಕ್ಸಸ್ಫುಲಿ ಸಬ್ಮಿಟ್ ಆಗುತ್ತೆ. ಆದಾಗ ರೆಫರೆನ್ಸ್ ನಂಬರ್ ಜನರೇಟ್ ಆಗುತ್ತೆ. ಈ ರೆಫರೆನ್ಸ್ ನಂಬರ್ ಅನ್ನ ನೀವು ನೋಟ್ ಮಾಡಿ ಇಟ್ಕೋಬೇಕು. ಸ್ಕ್ರೀನ್ ಶಾಟ್ ತಗೋಬೇಕು. ನನ್ನ ಪ್ರಕಾರ ಸ್ಕ್ರೀನ್ ಶಾಟ್ ತಗೊಂಡು ಇನ್ ಕೇಸ್ ಫ್ಯೂಚರ್ ಅಲ್ಲಿ ಯೂಸ್ ಆಗುತ್ತೆ ಅದನ್ನ ಸೇವ್ ಮಾಡಿ ಇಟ್ಕೋಬೇಕು. ಇದಾದ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಇಷ್ಟು ಮಾಡೋದ್ರಿಂದ ನೀವು ನಿಮ್ಮ ಒಂದು ವೋಟರ್ ಐಡಿ ಕಾರ್ಡ್ ಅಲ್ಲಿ ಹೆಸರನ್ನ ಬದಲಾವಣೆ ಮಾಡಕ್ಕೆ ಯಾವುದೇ ಕಚೇರಿಗೆ ಹೋಗದೇನೆ ವೋಟರ್ ಹೆಲ್ಪ್ ಲೈನ್ ಅನ್ನೋ ಆಪ್ ಅನ್ನ ಬಳಸ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ನೀವು ಚೇಂಜಸ್ ಅನ್ನ ಮಾಡಬಹುದು. ಸ್ನೇಹಿತರೆ, ಇದು ಇವತ್ತಿನ ಮಾಹಿತಿ.